ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಂಜನ್. ಈ ಥೈರಾಯ್ಡ್ ಅಥವಾ ಹೈಪೋಥೈರಾಯ್ಡಿಸಮ್ ಪೇಷಂಟ್ಸ್ ರೆಗ್ಯುಲರ್ ಒ ಪಿ ಡಿಗೆ ಬಂದಾಗ ಅವ್ರ ಮೇನ್ ಕಂಪ್ಲೇಂಟ್ ಒಂದೇ ಇರುತ್ತೆ. ಸರ್, ನಾವು ಎಷ್ಟೇ ಊಟ ಕಮ್ಮಿ ಮಾಡಿದ್ರು ನಾವು ತೂಕ ಜಾಸ್ತಿ ಆಗ್ತಿದೆ ಅಂತ. ಹಾಗಾದರೆ ಇದಕ್ಕೆ ಥೈರಾಯ್ಡ್ ಒಂದೇನ ಕಾರಣ? ಇಲ್ಲ, ಇದಕ್ಕೆ ಹಲವಾರು ಕಾರಣ ಇರುತ್ತೆ. ಆದರೆ ಥೈರಾಯ್ಡಿಂದ ಏನೇನು ತೊಂದರೆ ಆಗುತ್ತೆ ಅಂದರೆ, ಮೊದಲನೇದು, ಥೈರಾಯ್ಡ್ ಪೇಷಂಟ್ಸಿಗೆ ಬೇಸಲ್ ಮೆಟಬಾಲಿಕ್ ರೇಟ್ ಅಥವಾ ಮೆಟಬಾಲಿಸಮ್ ತುಂಬ ಕಮ್ಮಿ ಇರುತ್ತೆ. ಇದರಿಂದ ಕ್ಯಾಲರೀಸ್ ಬರ್ನ್ ಆಗೋದು ಕೂಡ ತುಂಬ ಕಮ್ಮಿ ಆಗುತ್ತೆ. ಇದರಿಂದ ವಾಟರ್ ಅಕ್ಯುಮುಲೇಷನ್ ಅಥವಾ ದೇಹದಲ್ಲಿ ನೀರು ತುಂಬಿಕೊಳ್ಳೋದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದರಿಂದ ವೆಯ್ಟ್ ಗೇನ್ ಆಗುತ್ತೆ. ಎರಡನೇದು, ಸ್ವಲ್ಪ ಮಟ್ಟಿಗೆ ಫ್ಯಾಟ್ ಅಕ್ಯುಮುಲೇಷನ್ ಕೂಡ ಇರುತ್ತೆ. ಅದರಿಂದನೂ ತೂಕ ಹೆಚ್ಚಾಗುತ್ತೆ. ಇನ್ನು ಮೂರನೇದು ಏನಂದರೆ, ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆದಂಗೆಲ್ಲ ಎನರ್ಜಿ ಪ್ರೊಡಕ್ಷನ್ ಬಾಡಿಲಿ ಕಮ್ಮಿ ಆಗ್ತಾನೆ ಹೋಗುತ್ತೆ. ಸೊ ಅವ್ರು ತುಂಬ ಬೇಗ ಸುಸ್ತಾಗ್ತಾರೆ. ಇದರಿಂದ ಅವರು ದಿನನಿತ್ಯದ ಕೆಲಸ ಮಾಡೋದು ಕಮ್ಮಿ ಆಗುತ್ತೆ. ಇದರಿಂದ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ. ಹಾಗಾದರೆ ನಾವು ಥೈರಾಯ್ಡ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಫಾಲೋ ಮಾಡ್ತಿರೋ ಮೆಥಡ್ಸ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಒಂದ್ಸಲ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮೊದಲನೇದಾಗಿ, ಡಾಕ್ಟರ್ಸ್ ನಮಗೇನೋ ಥೈರಾಯ್ಡ್ ಟ್ಯಾಬ್ಲೆಟ್ಸ್ನ ಕೊಟ್ಟಿರ್ತಾರೆ, ಬಟ್ ಅದನ್ನು ನಾವು ಕರೆಕ್ಟ್ ಟೈಮಿಗೆ ತೊಗೋತಿದ್ದೀವಾ? ತುಂಬ ಇಂಪಾರ್ಟೆಂಟ್. ಥೈರಾಯ್ಡ್ ಟ್ಯಾಬ್ಲೆಟ್ನ ಯಾವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ತೊಗೋಬೇಕು. ಅದು ತೊಗೊಂಡು 1 ಗಂಟೆವರೆಗೂ ಏನು ತಿನ್ನಕ್ಕೆ ಹೋಗಬಾರ್ದು. ಟೀ ಕಾಫಿ ಸಹ ಅವಾಯ್ಡ್ ಮಾಡಬೇಕು. ಅದ್ರ ಜೊತೆಗೆ ನಾವೇನು ರೆಗ್ಯುಲರ್ ಆಗಿ ಐರನ್ ಅಥವಾ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತೊಗೋತಿದ್ರೆ, ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಂಡು 4 ಅವರ್ಸ್ವರೆಗೂ ಇದನ್ನು ತೊಗೊಳಕ್ಕೆ ಹೋಗಬಾರ್ದು. ಯಾಕಂದರೆ ಕ್ಯಾಲ್ಸಿಯಂ ಅಥವಾ ಐರನ್ ಟ್ಯಾಬ್ಲೆಟ್ಸಿಂದ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಅಬ್ಸಾರ್ಪ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಎರಡನೇದು, ಆದಷ್ಟು ನಾವು ಊಟದಲ್ಲಿ ಪಥ್ಯ ಫಾಲೋ ಮಾಡಬೇಕು. ಈ ಪ್ರೊಸೆಸ್ಡ್ ಫುಡ್ಸ್ ಅಥವಾ ಕರೆದಿರೋ ಐಟಮ್ಸ್ನ ಅವಾಯ್ಡ್ ಮಾಡಿ ಪ್ರೋಟೀನ್ ಇಂಟೇಕ್ನ ಇನ್ಕ್ರೀಸ್ ಮಾಡಬೇಕು. ಈ ಕೋಸು ಅಥವಾ ಕ್ಯಾಬೇಜ್ನ ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತೀವಿ ಥೈರಾಯ್ಡ್ ಪೇಷಂಟ್ಸಲ್ಲಿ. ಯಾಕಂದರೆ ಇದರಲ್ಲಿ ಗಾಯ್ಟ್ರೋಜನ್ಸ್ ಇರುತ್ತೆ. ಈ ಗಾಯ್ಟ್ರೋಜನ್ಸ್ ಥೈರಾಯ್ಡ್ ಹಾರ್ಮೋನ್ಸ್ನ ಮತ್ತೆ ಕಮ್ಮಿ ಮಾಡ್ತಾ ಬರುತ್ತೆ. ತಿನ್ನಲೇಬೇಡಿ ಅಂತ ಹೇಳಲ್ಲ, ಆದಷ್ಟು ಕಮ್ಮಿ ಮಾಡಿ. ಮೂರನೇದು, ಸ್ಟ್ರೆಸ್ ಮತ್ತು ಸ್ಲೀಪ್. ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಅಥವಾ ಸ್ಲೀಪಿಂಗ್ ಪ್ಯಾಟರ್ನ್ ಸರಿ ಇಲ್ಲದೆ ಇರೋದ್ರಿಂದ ಥೈರಾಯ್ಡ್ ಅಥವಾ ಎನಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರೆಸ್ನ ಕಮ್ಮಿ ಮಾಡಿ ಅಡಿಕ್ವೇಟ್ ಸ್ಲೀಪ್ 6 to 8 hours ಅಷ್ಟು ಸ್ಲೀಪ್ ಮಾಡಲೇಬೇಕಾಗುತ್ತೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಥೈರಾಯ್ಡಿಂದ ತೂಕ ಜಾಸ್ತಿ ಆಗ್ತಿದೆ ಅಂತ ವರಿ ಮಾಡೋದನ್ನ ಕಮ್ಮಿ ಮಾಡಿ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಮಾಡ್ತಿರೋ ಚಿಕ್ಕ ಪುಟ್ಟ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳಿ. ಎಲ್ಲ ಸರಿ ಹೋಗುತ್ತೆ. ಟೇಕ್ ಕೇರ್.